ಇವತ್ತು ನಾನು ನಮ್ಮ ಬ್ರದರ್ಸ್ಗಳೆಲ್ಲ ಕೂಡಿ ಕಂಬಾಗಿ ದೇವ್ರಿಗೆ ಹೊಂಟಿದ್ರಿ ಮಾಳಿಂಗರಾಯ ದೇವಸ್ಥಾನಕ್ಕೆ. ನಮಸ್ಕಾರ ಎಲ್ರಿಗೂ, ನಾನು 2ನೇ ಡೇ ಲಾಗಿಗೆ ಸ್ವಾಗತ ಅಂತ ಹೇಳ್ತಾ ಅಂತಂತ ದೇವಸ್ಥಾನಕ್ಕೆ ಬಂದು ತಲುಪಿದ್ರಿ. ಇಲ್ಲಿ ಮಾಟ ಮಂತ್ರ ಮಾಡಿಸಿದ್ದೆಲ್ಲ ತೆಗಿತಾರಂತ್ರಿ. ಜನಸಂಖ್ಯೆ ಭಾಳ ಇತ್ರಿ, ಭಕ್ತರು ಬಂದಿದ್ದೆಲ್ಲ. ನಾವು ಕೆಳಗಡೆ ಕುಂತ್ಕೊಂಡು ಪಾಳೆ ಹಚ್ಚಿದೀವ್ರಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಮನೆಯವರು ಊರ್ ಕಡೆ ಹೋಗ್ಬೇಕಂತ ರೆಡಿ ಆದೀವ್ರಿ. ನಮ್ಮ ಪೈನ ಊರ್ ಕಡೆ ಸಾಗಿತ್ರಿ. ಮನೆಗೆ ಬಂದು ನಮ್ಮವ್ರು ಬಿಸಿ ರೊಟ್ಟಿ ತುಪ್ಪ ಕೆಂಪು ಖಾರ ಹಾಕಿಕೊಟ್ರೆ ಊಟ ಮಾಡಿ ನಾನು ನಮ್ಮ ಅವ್ವ ಕೂಡ ಚಿಕ್ಕಲಿ ಕಾಸ್ ಕಡೆ ಹೊಂಟಿದ್ರಿ. ಯಾಕಂದ್ರೆ ಇವತ್ತು ನಮ್ಮ ದೊಡ್ಡಪ್ಪ ಮಗಂದು ಹೆಣ್ಣಿನ ಕಡೆ ಬರೋದ್ರಿ ನಮ್ಮ ಮನೆ ನೋಡಕ್ಕ. ಅದ್ರ ಸಲುವಾಗಿ ಸ್ವೀಟ್ ತರಕಂತ ಬಂದಿದ್ವಿ ರೀ. ಆ ಸ್ವೀಟ್ ಎಲ್ಲ ತೊಗೊಂಡು ಬಂದಿವಿ ರೀ. ಬೀಗರಿಗೆ ಮನೆ ರಸ್ತೆ ಗೊತ್ತಾಗಲ್ಕಾಗಿ ನಿಂತಿದ್ರಿ, ಅವ್ರನ್ನ ಕರ್ಕೊಂಡು ಹೋಗ್ಬೇಕಂತ ಬಂದಿದ್ವಿ ರೀ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಸದಾಶಿವ ಸಿಕ್ಕಿದ್ರೆ ಅವ್ರು ಮಾತಾಡ್ಸ್ಕೊಂಡು ಮನೆಗೆ ಬಂದಿವ್ರಿ. ಬೀಗರ ಮನೆಗೆ ಕರ್ಕೊಂಡು ಬಂದಿವ್ರಿ. ಬಂದು ನೀರು ಕೊಟ್ಟು ಒಳಗಡೆ ಕುಂದರ್ಸಿ ಚಾ ನಾಷ್ಟ ವ್ಯವಸ್ಥೆ ಮಾಡಿದೀವ್ರಿ. ಅವ್ರ ಮಾತುಕತೆ ಎಲ್ಲ ಸಿಕ್ಕಾಪಡೆ ಜೋರಿತ್ರಿ. ಬೀಗರೆಲ್ಲ ಮನೆತನೆಲ್ಲ ನೋಡ್ಕೊಂಡು ಹೋಗಕ್ಕೆ ರೆಡಿ ಆಗಿದ್ದಾರ್ರಿ. ಬೀಗರು ಅಂತಂತೂ ಹೊರಟ್ರಿ. ಅವ್ರಿಗೆಲ್ಲ ನಾಷ್ಟ ಮಾಡಿಸಿವಿ. ನಾವು ನಾಷ್ಟ ಮಾಡಲು ಕುಂತಿದ್ರಿ. ಅದಕ್ಕೆ ಅವ್ರು ಹೋಗಂಡ್ಲೆ ನಾವು ನಾಷ್ಟ ಮಾಡತ್ತಿದ್ದೀವ್ರಿ. ನಮ್ಮ ಮಾವ ಸದುನು ಬೊಲ್ಲುನು ನಾಷ್ಟ ಮಾಡಿದೀವ್ರಿ. ಬೇಕೂ ಭಾಳ ದಿನದೈತ್ರಿ, ಕಾಲ ಓಡಾಡಿ ಅದಕ್ಕೆ ಸ್ವಲ್ಪ ಹಾಲಕ್ಕಿರು ಕುಡಿಲದಿತ್ತು. ಸಾಯಂಕಾಲ ನನ್ನ ಜರ್ನಿ ಬಿಜಾಪುರ ಕಡೆ ಹೊರಟಿದ್ರಿ. ಯಾಕಂದ್ರೆ ಹಬ್ಬ ಎಲ್ಲ ಮುಗಿಸ್ಕೊಂಡು ಕಾಲೇಜ್ ಸ್ಟಾರ್ಟ್ ಆಗಿ ಬಿಟ್ಟಿದ್ವಿ ರೀ. ಅದಕ್ಕೆ ಡೇ 2 ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ರಿವ್ಯೂದಲ್ಲಿ ಸಿಗೋಣ. ಶುಭ ದಿನ, ಧನ್ಯವಾದಗಳು.